ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ SCK ವ್ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇವತ್ತಿನ ವ್ಲಾಗ್ ಅನ್ನು ಶುರು ಮಾಡ್ತಿರುವುದು ನಮ್ಮ ಅರ್ಜುನನ ಜೊತೆ. ಎಲ್ಲಿದ್ದೇನಪ್ಪ ಅಂತ ಹೇಳಿದ್ರೆ, ಉಜಿರೆ ಬಿಟ್ಟು ಸ್ವಲ್ಪ ಮುಂದುಗಡೆ ಬಂದಿದ್ದೇನೆ. ಇಲ್ಲಿದ್ದು ಹೆಸರು ಅಂತ ಹೇಳಿದ್ರೆ ದೊಂಪದ ಪಲ್ಕೆ ಅಂತೆ. ಸೊ ಇಲ್ಲಿ ಚಾಮುಂಡೇಶ್ವರಿ ಜನರಲ್ ಸ್ಟೋರ್ ಅಂತ ಕಾಣ್ತಾ ಉಂಟಲ್ಲ ನಿಮಗೆ ಇಲ್ಲಿ ಹಿಂದ್ಗಡೆ. ಸೊ ಅವ್ರಿಗೆ ಐಟಮ್ ಹಾಕ್ಲಿಕ್ಕಿತ್ತು, ಹಾಗೆ ಬೆಳಿಗ್ಗೆಯಿಂದ ಎಂತ ವೀಡಿಯೋ ಮಾಡ್ಲಿಕ್ಕೆ ಹೋಗಲಿಲ್ಲ. ಯಾಕಂತ ಹೇಳಿದರೆ ನೋಡಿ, ಸ್ಟೇರಿಂಗ್ ಬ್ಲಾಕ್ ಆಗಿದೆ, ಜಾಮ್ ಆಗಿದೆ. ಯಾಕಂತ ಹೇಳಿದರೆ ನಮ್ಮದು ಇದು ಕೇಳಿದೆ ನಾನು ಇವರ ಹತ್ರ, ಮೆಕ್ಯಾನಿಕ್ ಹತ್ರ. ಬೆಳಿಗ್ಗೆಯಿಂದ ತುಂಬ ಕೆಲಸ ಇತ್ತು, ಮತ್ತು ಮೆಕ್ಯಾನಿಕ್ ಹತ್ರ ಎಲ್ಲ ಕೇಳಿದೆ. ಅವರು ಸ್ಟೇರಿಂಗ್ ಬಾಕ್ಸ್ ಚೇಂಜ್ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಓನರ್ ಹತ್ರ ಹೇಳಿದ್ದೇನೆ, ಮತ್ತು ಎಂತ ಅಂತ ಗೊತ್ತಿಲ್ಲ. ಇದು 6 ತಿಂಗಳಾಯಿತು ಹೇಳಿ. ಮತ್ತು ಯಾರಿಗಾದ್ರೂ ಏನಾದರೂ ಆದರೆ ಮುಂಚೆನೇ ಸರಿ ಇಲ್ಲ ಯಾರ್ದು ಕೂಡ. ನಮ್ಮ ಕಂಪನಿಯಲ್ಲಿ ಕೂಡ ಸಹ ಆ ಕಡೆ ಈ ಕಡೆ ಆಗ್ತಾ ಉಂಟು. ಹೇಳಿ ಆಗಿದೆ, ಎಷ್ಟು ಜಾಗ್ರತೆ ಮಾಡಿಕೊಂಡ್ರೂ ಸಾಕಾಗೋದಿಲ್ಲ ಇಂಥ ಗಾಡಿಗಳಲ್ಲೆಲ್ಲ. ಬೇರೆ ಎಂಥ ಪ್ರಾಬ್ಲಮ್ ಇದ್ದರೂ ತೊಂದರೆ ಇಲ್ಲ ಮಾರೆ, ಈ ಸ್ಟೇರಿಂಗ್ ಇದ್ದು ಪ್ರಾಬ್ಲಮ್ ಬಂದರೆ ಮೈನ್ ಗಾಡಿಗೆ ಸ್ಟೇರಿಂಗ್ ಅಲ್ಲ ಆ ಕಡೆ ಈ ಕಡೆ ತಿರುಗೋದು. ಸೊ ಇದು ಬ್ಲಾಕ್ ಆದರೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಹಿಂದ್ಗಡೆ ಒಂದು ಅಂಗಡಿ ಇತ್ತು, ಅಲ್ಲಿ ಖಾಲಿ ಮಾಡಿ ಬಂದೆ, ವಿಶ್ವನ್ನಂದು. ಸೊ ಅದನ್ನು ತೋರಿಸೋದು ಸರಿಯಾಗೋದಿಲ್ಲ ಅಂತೇಳಿ ಇಲ್ಲಿಂದ ಬ್ಲಾಗ್ ಶುರು ಮಾಡ್ತಾ ಇರೋದು. ಬನ್ನಿ, ಇಲ್ಲಿಂದ ಸೀದಾ ಈಗ ಹೋಗುವ. ಕಾಜೂರು ಕಡೆಗೆ ಲೈನ್ ಉಂಟು, ಎಂತೆಂಥ ಅಪ್ಡೇಟ್ ಆಗ್ತದೆ ಎಲ್ಲ ಮುಂದೆ ಹೇಳ್ತೇನೆ. ಇಲ್ಲಿಂದ ಬಿಲ್ ತಗೊಂಡು ನಮ್ಮ ಲೈನ್ ಸ್ಟಾರ್ಟ್ ಮಾಡುವ. ನಮ್ಮ ಜೊತೆ ಯಾರಿದ್ದಾರೆ ನೋಡಿ, ಯಾರು? ರಾಘಣ್ಣ. ನಮಸ್ಕಾರ ಅಕ್ಕಿ. ನಮಸ್ಕಾರ. ಎಲ್ಲಿಗೆ ಹೋಗಿದ್ರಿ ಇಷ್ಟು ದಿನ? ಕಂಪನಿಯಲ್ಲಿ ಇದ್ರ? ಎಂತ ಕೆಲಸ ಇತ್ತು? ಕೆಲಸ ರವೆ ಮಾಡುದು, ಅಕ್ಕಿ ರವೆ ಮಾಡುದು, ಅಕ್ಕಿ ಹುಡಿ ಮಾಡುದು. ಬಿಲ್ ತಂದಾಯ್ತಲ್ಲ ಇನ್ನು. ಇಲ್ಲಿಂದ ಎಂತ ಹೇಳಿಕ್ಕೆ ಬಂದ್ರಿ? ಎಂತ? ಬನ್ನಿ, ಇಲ್ಲಿಂದ ಸೀದಾ ನಮ್ಮ ಪಯಣ ಸೀದಾ ಶುರು ಮಾಡುವ. ಎಲ್ಲಿಗೆ? ಬೆಲಾಳಿಗೆ. ಬನ್ನಿ, ಬೆಲಾಳಿಗೆ ಹೋಗುವ. ಗಂಟೆ ಕರೆಕ್ಟಾಗಿ 1 ಗಂಟೆ ಆಗ್ತಾ ಬಂತು. ಈಗ ನಮ್ಮ ಪಯಣ ಬೆಲಾಲ್ ಕಡೆ ಸಾಗ್ತಾ ಉಂಟು. ಇಲ್ಲಿ ಬಿಟ್ಟರೆ ಮತ್ತೆ ಬೆಲಾಳಿಗೆ. ಬೆಲಾಲಿ 1-2 ಅಂಗಡಿ ಉಂಟು. ಆದಮೇಲೆ ಸೀದಾ ಮೀನಂದೇಳಿಗೆ ಹೋಗ್ಲಿಕ್ಕೆ ಉಂಟು. ಮೀನಂದೇಳಿಯಿಂದ ಬೈಪಾಡಿ, ಅಲ್ಲಿಂದ ಕೊಯ್ಯೂರು ಕ್ರಾಸಿಗೆ ಹೋಗಿ ಮತ್ತೆ ಕಂಪನಿಗೆ ಹೋಗ್ಬೇಕಂತೆ. ಇದೇ ಕರ್ಮ. ಈ ಲೈನಲ್ಲಿ ಬೇಸರ ಆಗೋದಿದೆ, ಕೋಪ ಬರ್ತದೆ ಸಹ ಇದಕ್ಕೇನೆ. ಅಲ್ಲಿಂದ ನಾನ್ ಸ್ಟಾಪ್ ಬಿಟ್ಟವರೀಗ ಬೆಳಾಲು ರೀಚ್ ಆಗಿ ಆಯಿತು. ಇಲ್ಲಿ ಒಂದು ಹೋಟೆಲ್ ಉಂಟು, ಮಾಮೂಲು ನೋಡಿರ್ತೀರ, ಹೋಟೆಲ್ ರಿಷಿಕಾ ಅಂತ. ಅಲ್ಲಿಗೆ ಐಟಮ್ ಇಳಿಸೋದು ಹೋಗೋದು. ಆದರೆ ಇಲ್ಲಿ ಜಾಗ ಇಲ್ಲಲ್ಲ ಮಾರೆ, ಎಲ್ಲಿ ನಿಲ್ಲಿಸೋದು ಮಾರೆ? ಓ ರಾಘಣ್ಣ, ಬೈಕನ್ನು ಸ್ವಲ್ಪ ಎದುರಿಡಿಯಂತೆ, ಅದು ರೋಡ್ ಮಾರ್ರೆ. ಓ ಇದು ಸ್ಟೇರಿಂಗ್ ಸಹ ತಿರುಗುದಿಲ್ಲ, ಅದೇ ಒಂದು ದೊಡ್ಡ ಕಷ್ಟ. ಇವರಿಗೆಂತ ಅಕ್ಕಿಲ್ವಾ ಅಂತ? ಪಾಮ್ ಆಯಿಲ್ ಮತ್ತು ಮೈದಾ ಮಾತ್ರ, 2 ಬಗೆ. ಅಕ್ಕಿಲ್ಲ, ಅಕ್ಕಿ ಎದುರುಗಡೆ ಅಲ್ಲ, ತಗೊಳ್ಳಿ. ಪಾಮ್ ಆಯಿಲ್, ಮೈದಾ. ಬೆಳಾಲಲ್ಲಿ ಒಂದು ಅಂಗಡಿ ಖಾಲಿ ಮಾಡಿ ಆಯಿತು. ಈಗ ಎದುರುಗಡೆ ಒಂದು ಅಂಗಡಿ ಉಂಟು, ಮಂಜುಶ್ರೀ ಬೆಳಾಲ್ ಅಂತ. ಅವರಿಗೆ ಒಂದು ಐಟಮ್ ಹಾಕಿ ಇಲ್ಲಿಂದ ಸೀದಾ ಬೈಪಾಡಿಗೆ ಹೊರಡುದು. ನಮ್ಮ ಲೈನಲ್ಲಿ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಏನಂತ ಹೇಳಿದರೆ, ಚಿಲ್ಲರೆ ಇರೋದಿಲ್ಲ ಮಾರೆ. ಎಲ್ಲಿ ಹೋದ್ರೂ ಚಿಲ್ಲರೆ. ಫಸ್ಟ್ ಆಫ್ ಆಲ್ ನಾವು ಹೊರಡುವಾಗಲೇ ಒಂದು 100 ರೂಪಾಯಿ 200 ರೂಪಾಯಿದು ಚಿಲ್ಲರೆ ಇಟ್ಕೊಳ್ಬೇಕು ಬ್ಯಾಗಲ್ಲಿ. ಒಂದು 10 ರೂಪಾಯಿದು 5 ರೂಪಾಯಿದೆಲ್ಲ ಇಟ್ಕೊಳ್ಬೇಕು, 20 ರೂಪಾಯಿದು ಆ ಥರದಲ್ಲಿ ಇಟ್ಕೊಳ್ಬೇಕು. ಇದು ಎಂಥದಿಲ್ಲ, ಇದು ನಾವು ಖಾಲಿ ಬ್ಯಾಗಲ್ಲಿ ಬರೋದು. ಖಾಲಿ ಬ್ಯಾಗಲ್ಲಿ ಬಂದು ಇಲ್ಲಿ ಅಂಗಡಿಯವರು ನೋಟು ಕೊಡುವಾಗ ನಾವು ಚಿಲ್ಲರೆ ಇಲ್ಲ ಅಂತ ಹೇಳಿದಾಗ ಅವರಿಗೆ ಕೋಪ ಬರಲಿಕ್ಕೆ ಆಯಿತು. ಅವ್ರು ಬೈತಾರೆ, ನೀವು ಅಷ್ಟು ಗತಿಗೇಡಿಗೆ ಎಂಥದಕ್ಕೆ ಬರೋದು ಅಂತ. ನನಗೆ ಅನುಭವ ಆಯಿತು ಇದು, ಇವತ್ತು ಸಹ ಆಯಿತು. 1-2 ತಿಂಗಳಿಂದ ಇದೇ ಹಣೆ ಬರ. ಮತ್ತು ಇನ್ನೊಂದು, ಎಲ್ಲಿ ಚಿಲ್ಲರೆ ಸಿಗ್ತಾ ಇಲ್ಲ. ಆದರೂ ಕೂಡ ಇನ್ನೊಂದು ವಿಷಯ ಏನಂತ ಹೇಳಿದರೆ, ನಾನು ಮುಂಚೆ ಫಸ್ಟಿಗೆ ಬಂದಾಗ, ನಾನು ಕೆಲಸಕ್ಕೆ ಫಸ್ಟಿಗೆ ಸೇರಿದಾಗ ಒಂದು 10 ರೂಪಾಯಿದು ಕಾಯಿನ್ ಆಗಿರ್ಬೋದು, 5 ರೂಪಾಯಿ 2 ರೂಪಾಯಿ 3 ರೂಪಾಯಿ ಅಂತ ಹೇಳಿ ಡೈಲಿ ಒಂದು 50 ರೂಪಾಯಿ 60 ರೂಪಾಯಿ ಆ ಥರ ಇಡ್ತಿದ್ದೆ ಬ್ಯಾಗಲ್ಲಿ. ಒಮ್ಮೆ ಅಂತೂ ಪೀಕಿಗೆ ಹೋಗಿತ್ತು, ಒಂದು 250 ರೂಪಾಯಿ ತನಕ ಜೋಡಿಸಿ 2 ರೂಪಾಯಿ 3 ರೂಪಾಯಿ 5 ರೂಪಾಯಿ 10 ರೂಪಾಯಿ ಅಂತ ಹೇಳಿ ಜೋಡಿಸಿ ಬ್ಯಾಗಿದ್ದು ಸೈಡ್ ಜಿಪ್ಪಲ್ಲಿ ಇಡ್ತಾ ಇದ್ದೆ. ಸೊ ಅದೆಂತ ಇದು, ನನಗೆ ಮತ್ತೆ ಮೊದಲು ಇಡ್ತಿದ್ದೆ, ಮತ್ತೆ ಬೇಸರ ಆಯಿತು. ಯಾಕಂತ ಹೇಳಿದರೆ ಆ ಥರ ಇಟ್ಟು ಕೂಡ ಅದು ನಾನು ರಾತ್ರಿ ಇಟ್ಟರೆ ಬೆಳಿಗ್ಗೆ ಬ್ಯಾಗ್ ತೆಗೆಯುವಾಗ ಅದು ಖಾಲಿಯಾಗಿರ್ತದೆ, ಅದು ಇರೋದಿಲ್ಲ ಅಲ್ಲಿ. ಎಂಥ ಬ್ಯಾಗಿಂದ ತೆಗಿತಾರಲ್ಲ, ಚೆಕ್ಕಿಂಗ್ ಆಗ್ತದ ಎಂತ ನನಗೆ ಗೊತ್ತಿಲ್ಲ. ಸೊ ಮತ್ತೆ ಇನ್ನೊಮ್ಮೆ ಇಟ್ಟೆ, ಆ ಥರ ತೆಗ್ದಿರಲಿ ಅಂತ, ಅರ್ಜೆಂಟಿಗೆ ತೆಗ್ದಿರ್ಬೋದಂತ. ಇನ್ನೊಮ್ಮೆ ಇಟ್ಟಾಗಲೂ ಸೇಮ್ ಪ್ರಾಬ್ಲಮ್, ಅದೇ ಥರ ಇತ್ತು. ಅದನ್ನು ಕೂಡ ತೆಗೆದ್ರು. ಅದಕ್ಕೋಸ್ಕರ ಮತ್ತೆ ಮೂಡ್ ಹಾಳಾಗಿ ಹೋಯಿತು, ಮನಸ್ಸೆಲ್ಲ ಒಂಥರ ಆಗಿತ್ತು. ನಾವು ಎಂಥದಕ್ಕೆ ಇಡೋದು,
ನಾವು ಕದಿಲಿಕ್ಕೆ ಇಡುವುದಲ್ಲ, ನಾವು ಒಳ್ಳೇದಕ್ಕೆ ನಿಮ್ಗೇನೆ ಒಳ್ಳೇದಕ್ಕೆ ಇಡುದು. ಚಿಲ್ಲರೆಲ್ಲ ಇಲ್ಲ ಅಂತ ಹೇಳಿದ್ಮೇಲೆ ಕೆಲವರು ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ಅಂಗಡಿಯವರು ಒಬ್ಬೆ ಹಾಕಿ ವ್ಯವಹಾರ ಬಿಡ್ತಾರೆ. ಅದೊಂದು ದೊಡ್ಡ ಉಪದ್ರ. ಈಗ ಚಿಲ್ಲರೆ ಸಹ ಇರುವುದಿಲ್ಲ, ಎಂತ ಸಹ ಇಲ್ಲ. ಅಂಗಡಿಗೆ ಹೋದಲ್ಲಿ ಚಿಲ್ಲರೆ ಕೊರ್ಲೆ ಅನ್ನ ಅಂತ ಹಾಗೆ ಹೇಳ್ತಾರೆ. ಆಗ ನಾವು ಎಂತ ಚಿಲ್ಲರೆ ಇಲ್ಲ ಅನ್ನ ಅಂತ ಹೇಳಿದ್ರೆ ಎಂತ ಹೇಳ್ತಾರೆ, ರಾಗಣ್ಣ ಚಿಲ್ಲರೆ ಇಲ್ಲ ಅಂತ ಹೇಳಿದ್ರೆ ಬೈಯುದಿಲ್ವಾ? ಬೈತಾರೆ. ನಾವು ಅವ್ರಿಗೆ ಗೊತ್ತಾಗುದಿಲ್ಲ, ಓನರ್ಗಳಿಗಾಗಿರ್ಬೋದು, ಅದು ಯಾರು ಬ್ಯಾಗಿಂದ ತೆಗಿತಾರೆ ಅವ್ರಿಗೆ ಗೊತ್ತಾಗುದಿಲ್ಲ, ಲೈನಿಗೆ ಬಂದವರಿಗೆ ಗೊತ್ತಾಗುದು. ಎಂತ ಕಾಸು ಕೊಟ್ರಾ? ಬೈಪಾಡಿ ಹತ್ರ ಬಂದು ನಮ್ಮ ಗಾಡಿಯನ್ನು ಇಲ್ಲಿ ಸೈಡಿಗೆ ಹಾಕಿದ್ದೇನೆ. ಅಲ್ಲಿ ಹಿಂದ್ಗಡೆ ಹೋಟೆಲ್ ಅರ್ಸಿತ ಅಂತ ಕಾಣ್ತಾ ಇರ್ಬೋದು ನಿಮಗೆ, ಮೂಲೆಯಲ್ಲಿ ಉಂಟದು. ಸೊ ಅಲ್ಲಿಗೊಂದು ನಾನು ಐಟಮ್ ಹಾಕಿ ಬಂದೆ. ಇಲ್ಲಿ ಬಾರಿಗೆ ರಾಗನ್ನ ಐಟಮ್ ಹಾಕ್ತಾ ಇದ್ದಾರೆ. ನಾನು ಇಲ್ಲಿಗೆ ಹೋಗುದಿಲ್ಲ, ಬಾರಿಗೆ ಹೋಗುದಿಲ್ಲ, ನಿಮಗೆ ಗೊತ್ತಿರ್ಬೋದು. ಯಾಕಂತ ಹೇಳಿದರೆ ನನಗೆ ವಾಂತಿ ಬರ್ತದೆ ಬಾರಿಗೆ ಹೋದರೆ. ಅದರದ್ದು ಘಾಟ್ ಕೇಳಿದರೆ ಬಂದರೆ ಸಾಕು, ಆ ಘಾಟಿಗೇನೆ ವಾಂತಿ. ಮೊನ್ನೆ ಅವತ್ತೊಮ್ಮೆ ಊಟ ಎಲ್ಲ ಮಾಡಿಲ್ಲ, ವಾಂತಿ ಎಲ್ಲ ಮಾಡಿದ್ದೆ. ಅದಕ್ಕೋಸ್ಕರ ಅಲ್ಲಿಗೆ ಹೋಗುದಿಲ್ಲ. ಸೊ ಗಾಡಿಯನ್ನು ಇಲ್ಲಿಗೆ ಸೈಡಿಗೆ ಹಾಕಿ, ಇಲ್ಲಿ ಸ್ವಲ್ಪ ಬಾರಿಗೆ ಸ್ವಲ್ಪ ಐಟಮ್ ಜಾಸ್ತಿ ಇತ್ತು, ಅದಕ್ಕೋಸ್ಕರ ಇಲ್ಲಿ ಹಾಕಿ ಹೋದದ್ದು. ಯಾಕಂತೇಳಿ ರಾಗಣ್ಣನಿಗೆ ಸುಲಭ ಆಗಲಿ ಅಂತ. ಸೊ ಇಲ್ಲಿ ಹಾಕಿ, ಇಲ್ಲಿ ನಮ್ಮ ಗಾಡಿಯನ್ನು ಸೈಡ್ಗೆ ಇಟ್ಟು ನಾನು ಅಲ್ಲಿಗೆ ಹೋಗಿ ಐಟಮ್ ಹಾಕಿ ಬಂದೆ. ಮತ್ತು ರಾಗಣ್ಣ ಈಗ ಇಲ್ಲಿಂದ ಬಿಲ್ ತಗೊಂಡು ಬರ್ತಾರೆ. ನಾನು ಹೋಟೆಲಿದ್ದು ಬಿಲ್ಲೆಲ್ಲ ತಗೊಂಡು ಬಂದಾಯಿತು. ಇಲ್ಲಿಂದ ಬಿಲ್ ತಗೊಂಡು ಬಂದ ಮೇಲೆ ಇಲ್ಲಿಂದ ಸೀದಾ ಕೊಯ್ಯೂರು ಕಡೆ ನಮ್ಮ ಪಯಣ. ಕೊಯ್ಯೂರಿಂದ ಮತ್ತು ಕೊಯ್ಯೂರಲ್ಲಿ 2 ಅಂಗಡಿ ಉಂಟು, ಮತ್ತು ಮುಂದೆ ಒಂದು ಅಂಗಡಿ ಉಂಟು. ಯಾವುದಂತ ಹೇಳಿದರೆ ಬಾಬುಗೌಡ್ರದ್ದು, ಮಾವಿನಗಟ್ಟೆ ಹತ್ರ. ಅಲ್ಲಿಂದ ಕೊಯ್ಯೂರು ಕ್ರಾಸ್ ಆಗಿ ಮತ್ತೆ ನಮ್ಮ ಕಂಪನಿಗೆ ಹೋಗಬೇಕು. ಕಂಪನಿಯಲ್ಲಿ ಹೋಗಿ 2 ಗೋಣಿ ಅಕ್ಕಿಗೋಸ್ಕರ ಕಂಪನಿಗೆ ಹೋಗಬೇಕು. ಅಲ್ಲಿಂದ ಬಿಟ್ಟವರು ಬಜಿಲ ಪಾಸ್ ಮಾಡಿಕೊಂಡು ಶಾಂತಿಯೋಡಿ ಹತ್ರ ರೀಚ್ ಆಗ್ತಾ ಬಂದ್ವಿ. ಇನ್ನು ಇಲ್ಲಿಂದ ಅದ್ರುಪೆರಾಲಿಗೆ 1 ಕಿಲೋಮೀಟ್ರ್ ಉಂಟು. ಅದ್ರುಪೆರಾಲಲ್ಲಿ ಒಂದು ಅಂಗಡಿ ಉಂಟು, ಅಲ್ಲಿ ಇಳಿಸಿ ಹೋಗೋದು. ವಿಷಯ ಏನಪ್ಪ ಅಂತ ಹೇಳಿದರೆ ಬಿಸಿಲು ನೋಡಿ, ಈ ಎಂತ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಮಾರ. ಹವಾಮಾನ ಯಾವ ಥರ ಉಂಟಂತ ಯಾರಿಗೆ ಸಹ ಈಗ ಕಲ್ಪನೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಈಗ ಒಳ್ಳೆ ಬಿಸಿಲುಂಟು, ಸಡನ್ನಾಗಿ ಹೇಗೆ ಮಳೆ ಬರ್ತದೆ ಅಂತ ಇಲ್ಲ. ಸಂಜೆ ಅಲ್ಲ ರಾಗಣ್ಣ, ಯಾವ ಥರ ಇರ್ತದೆ ಎಂತಂದು ಗೊತ್ತಾಗೋದಿಲ್ಲ. ಈಗ ಇಷ್ಟು ಬಿಸಿಲುಂಟು ಮಾರ, ಕುತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಧಗೆ ಕಿತ್ತು ಬರ್ತಾ ಉಂಟು. ಫ್ಯಾನ್ ಕೂಡ ಹಾಕಲಿಲ್ಲ ನೋಡಿ, ಯಾಕಂತ ಹೇಳಿದರೆ ಈ ಅದರಲ್ಲಿ ಸಹ ಬಿಸಿ ಗಾಳಿ ಅದ್ರುಪೆರಾಲ್ ಹತ್ರ ಬಂದು ರೀಚ್ ಆಗಿದ್ದೇವೆ. ಇಲ್ಲಿ ಯಾವತ್ತೂ ನೋಡಿದರೆ ಅವರು ಇರುವುದಿಲ್ಲ ಮಾರೆ, ಅದೊಂದು ದೊಡ್ಡ ಕಷ್ಟ. ಓನರ್ ಹತ್ರ ಫೋನೆಲ್ಲ ಮಾಡಿ ಹೇಳಿ ಆಯಿತು. ಮ್ಯಾನೇಜರ್ ಹತ್ರ ಅವರು ಇಟ್ಟು ಬರಲಿಕ್ಕೆ ಹೇಳಿದರು, ಇಟ್ಟು ಹೋಗುದೆ. ಮತ್ತು ಈ ರೋಡು ಸೀದಾ ಗೇರುಕಟ್ಟೆಗೆ ಹೋಗ್ತದೆ. ಮತ್ತು ಆ ಕಡೆ ರೋಡು, ಈ ರೋಡು ಸೀದಾ ನಾವು ಬಂದ ದಾರಿಯೇ ಉಜಿರೆಗೆ ಸೇರ್ತದೆ. ಈ ರೋಡು ಸೀದಾ ಕೊಯ್ಯೂರು ಕ್ರಾಸ್ ಆಗಿ ಬೆಳ್ತಂಗಡಿಗೆ ಹೋಗ್ಬೋದು, ಉಜಿರೆಗೆ ಹೋಗ್ಬೋದು, ಯಾವ ಕಡೆ ಸಹ ಹೋಗ್ಬೋದು. ಬನ್ನಿ ಇಲ್ಲಿಂದ ಹೊರಟು ಅಲ್ಲಿ ಒಂದು ಅಪ್ಪು ಹೋಟೆಲ್ ಅಂತ ಉಂಟು, ಅಲ್ಲಿಗೆ ಐಟಮ್ ಹಾಕಿ ನಮ್ಮ ಪಯಣ ಮುಂದುವರಿಸುವ. ಕರೆಕ್ಟಾಗಿ ಕೊಯ್ಯೂರು ಮಾವಿನಕಟ್ಟೆ ಹತ್ರ ಬಂದು ನಮ್ಮ ಗಾಡಿಯನ್ನು ಸೈಡಿಗೆ ಹಾಕಿದ್ದೇನೆ. ಯಾಕಂತ ಹೇಳಿದರೆ ಇಲ್ಲಿ ಬಾಬುಗೌಡ್ರಿದ್ದು ಅಂಗಡಿ ಉಂಟು, ಅವರಿಗೆ ಸ್ವಲ್ಪ ಐಟಮ್ ಹಾಕಲಿಕ್ಕೆ ಉಂಟು. ಇದೊಂದು ಸಕ್ಕರೆ ಮತ್ತೊಂದು ಚಿಲ್ಲರೆಗಟ್ಟು ರಾಗಣ್ಣ ತಗೊಂಡು ಹೋಗ್ತಾ ಇದ್ದಾರೆ. ಇದನ್ನು ರಾಗಣ್ಣನಿಗೆ ಒಬ್ಬನಿಗೆ ಎತ್ತಲಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ 50ರದ್ದು ಯಾವುದೆಲ್ಲ ಉಂಟು ಇದರಲ್ಲಿ. ಎಷ್ಟುಂಟಂತ ಗೊತ್ತಿಲ್ಲ, 54-5 ಇರ್ಬೋದು. 50ರದ್ದು ಇದ್ದೆಲ್ಲ ಕೈ ಹಿಡ್ಕೊಂಡು ಹೋಗ್ಬೇಕಷ್ಟೇ. ಯಾಕಂತ ಹೇಳಿದರೆ ಅವರಿಗೆ ಎತ್ತಲಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ. ಕರೆಕ್ಟಾಗಿ ಮಲೆಬೆಟ್ಟು ಹತ್ರ ರೀಚ್ ಆದೆ. ಇಲ್ಲಿ ಒಂದು ಬೈಕ್ ಹೋಯ್ತಲ್ಲ ನೋಡಿ, ಇಲ್ಲಿ ಒಂದು ರೋಡ್ ಕಾಣಿಸ್ತಾ ಇರ್ಬೋದು ರೈಟ್ ಸೈಡಲ್ಲಿ ನಿಮಗೆ. ಇಲ್ಲಿಂದ ಹೋದರೆ ನಮ್ಮ ಕಂಪನಿಗೆಲ್ಲ ಉಜಿರೆಗೆ ಹೋಗುವಾಗ ಈ ಕಡೆಗೂ ಆ ಕಡೆಗೂ ಎಷ್ಟು ಡಿಫ್ರೆನ್ಸ್ ಉಂಟು ಅಂತ ಹೇಳಿದರೆ 4 ಕಿಲೋಮೀಟರ್ ಡಿಫ್ರೆನ್ಸ್ ಉಂಟು. ಇಲ್ಲಿಂದ ಸುತ್ತಾಡಿಕೊಂಡು ಕೊಯ್ಯೂರು ಕ್ರಾಸಿಗೆ ಹೋಗಿ ಅಲ್ಲಿಂದ ರೈಟ್ ತಗೊಂಡು ಮತ್ತೆ ಕಾಶಿಬೆಟ್ಟು ಪಾಸ್ ಮಾಡಿಕೊಂಡು TB ಕ್ರಾಸ್ ಪಾಸ್ ಮಾಡಿ ಮತ್ತೆ ಉಜಿರೆಗೆ ಸೇರೋದು. ಆ ಕಡೆಯಿಂದ ಸೀದಾ ಹೋದರೆ ಉಜಿರೆಗೆ ಸೇರ್ತದೆ. ಬಟ್ ನಾವು ಈ ಕಡೆಯಿಂದ ಯಾಕೆ ಹೋಗ್ತಾ ಇದ್ದೇವೆ ಅಂತ ಹೇಳಿದರೆ ಕಂಪನಿಗೆ ಹೋಗ್ಲಿಕ್ಕೋಸ್ಕರ. ಕಂಪನಿಗೆ ಸುಮ್ಮನೆ ಬೇಕಾಬಿಟ್ಟು ಇದು 4 ಕಿಲೋಮೀಟ್ರು ಒಂದು ಸುತ್ತಾಡಿಕೊಂಡು 4-5-6 ಕಿಲೋಮೀಟ್ರ್ ಆಗ್ಬೋದು ಸುತ್ತಾಡಿಕೊಂಡು ನಮ್ಮ ಕಂಪನಿಗೆ ಹೋಗಬೇಕು. ಕಂಪನಿಗೆ ಹೋಗಿ ಅಲ್ಲಿಂದ 2 ಗೋಣಿ ಅಕ್ಕಿ ತಗೊಂಡು ಮತ್ತೆ ಲೈನಿಗೆ ಹೊರಡಬೇಕು ಕಾಜೂರು ಕಡೆಗೆ. ನಮಗೆ ಮುಂಚೆ ಅಲ್ಲಿಂದ ಸುಲಭ ಆಗ್ತಿತ್ತು ಮಾರೆ, ಅಲ್ಲ ರಾಗಣ್ಣ? ಸೀದಾ ಉಜಿರೆಗೆ ಸೇರ್ತದಲ್ಲ ಅದು. ಇಲ್ಲಿ ನೋಡಿ, ಇದು ಎಲ್ಲೆಲ್ಲಿಂದ ಸುತ್ತಾಡಿಕೊಂಡು ಹೋಗ್ಬೇಕಂತ ಹೇಳಿದರೆ ಇಲ್ಲಿಂದ ಕೇವಲ ಕೊಯ್ಯೂರು ಕ್ರಾಸಿಗೆ 4-5 ಕಿಲೋಮೀಟ್ರ್ ಉಂಟು ಅಂತ. ಮತ್ತು ಅಲ್ಲಿಂದ ಎಕ್ಸ್ಟ್ರಾ ನೋಡಿ, ಅಲ್ಲಿಂದ ಮತ್ತೆ ರೈಟ್ ತಗೊಂಡು ಸೀದಾ ಉಜಿರೆ ಕಡೆಗೆ ಹೋಗಬೇಕು. ಅಲ್ಲಿಂದ ಒಂದು 3 ಕಿಲೋಮೀಟ್ರ್, ಟೋಟಲ್ ಒಂದು 8 ಕಿಲೋಮೀಟ್ರ್ ಆ ಕಡೆ ಈ ಕಡೆ ಆಗ್ತದೆ. ಎಂಥದ ಅದು, ಎಂತ ಯಾವುದ್ರದ್ದು ಲಾಭ ಯಾವುದರಲ್ಲಿ ಹೋಯ್ತು ಅಂತ ಹೇಳ್ತಾರಲ್ಲ, ಅದು ಹೇಳಿದರೆ ಈಗ ಸೆನ್ಸರ್ ಆಗ್ತದೆ, ಬೇಡ. ಅದಕ್ಕೆ ಅಷ್ಟೇ ಹೇಳಿ ಸುಮ್ಮನೆ ಇರೋದು. ಬನ್ನಿ ಇಲ್ಲಿಂದ ಸೀದಾ ನಮ್ಮ ಕಂಪನಿ ಕಡೆಗೆ ಹೊರಡುವ.
ಕಂಪನಿಗೆ ಹೋಗಿ 2 ಗೋಣಿ ಅಕ್ಕಿ ಚೀಲವನ್ನು ಹಾಕಿಕೊಂಡು ಕೇವಲ 10 kg ತಿರುತು ಮಾರೆ ಅಕ್ಕಿ ಚೀಲ. ಅದನ್ನು ಬೆಳಿಗ್ಗೆನೇ ಹಾಕಿದರೆ ಇಷ್ಟೆಲ್ಲ ತೊಂದರೆನೇ ಇರ್ತಾ ಇರಲಿಲ್ಲ. ಮಲೆಬೆಟ್ಟಿಂದ ಬಿಟ್ಟವರು ಸೀದಾ ಕಂಪನಿಗೆ ಹೋಗಿ ಅಲ್ಲಿಂದ 2 ಗೋಣಿ ಅಕ್ಕಿ ಹಾಕಿ ಈಗ ಸೀದಾ ಕಾಜೂರು ಕಡೆಗೆ ಲೈನ್ಗೆ ಹೋಗ್ತಾ ಇದ್ದೇವೆ. ಈಗ ಕರೆಕ್ಟಾಗಿ ಎಲ್ಲಿದ್ದೇವೆ ಅಂತ ಹೇಳಿದರೆ ಉಜಿರೆ ಸಿಟಿಯಲ್ಲಿದ್ದೇವೆ. ಈಗ ಉಜಿರೆಯಲ್ಲಿ ಒಂದು 2 ಅಂಗಡಿ ಉಂಟು ಮಾರೆ. ಉಜಿರೆ ಒಂದು ಅಂಗಡಿ ಆರಾಮ್ಸೆ ಹಾಕ್ಬೋದು, ಇನ್ನೊಂದು ಅಂಗಡಿಯಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು. ಅಲ್ಲಿ ಗಾಡಿ ನಿಲ್ಲಿಸಲಿಕ್ಕೆ ಸಾಗೋದಿಲ್ಲ. ಈಗ ಕರೆಕ್ಟ್ ಆಗಿದೆ ಇಲ್ಲ ಅಂತ ಗೊತ್ತಿಲ್ಲ, ಕನ್ಸ್ಟ್ರಕ್ಷನ್ ನಿಲ್ಲಿಸಿದಾರ ಎಂತ ಅಂತ ಗೊತ್ತಿಲ್ಲ. ಅಲ್ಲಿ ಗುಂಡಿ ತೆಗೆದಿದ್ರು, ಯಾಕಂತ ಹೇಳಿದರೆ ಮೋರಿ ಆಗ್ತಾರೆ ಅಂತ ಕಾಣ್ತದೆ, ಅದಕ್ಕೋಸ್ಕರ ಗುಂಡಿ ತೆಗೆದಿದ್ರು. ಮತ್ತು ಅಲ್ಲಿ ಒಂದು ಸೈಡಲ್ಲಿ ಬಿಡ್ತಾಯಿದ್ರು. ಈಗ ಹೇಗೆ ಉಂಟಂತ ಗೊತ್ತಿಲ್ಲ. ಅಲ್ಲಿ ಕರೆಕ್ಟ್ ಇದ್ದರೆ ಜಾಗ, ಪಾರ್ಕಿಂಗ್ ಜಾಗ ಇದ್ದರೆ ಕೊಟ್ಟು ಹೋಗುವ, ಇಲ್ಲದಿದ್ದರೆ ಇವರ ಬೈಗಳ ಕೇಳಲಿಕ್ಕೆ ಆಗೋದಿಲ್ಲ. ನಾವೇ ಬ್ಲಾಕ್ ಮಾಡುವವರನ್ನು ಬೈದು ನಾವು ಬ್ಲಾಕ್ ಮಾಡಿದರೆ ಆಗ್ತದೆ, ಇಲ್ಲ ಅಲ್ಲ. ಅದಕ್ಕೋಸ್ಕರ ಇಲ್ಲಿ ಎಲ್ಲಿಯಾದ್ರೂ ಸೈಡ್ ಇದ್ದರೆ ಹಾಕುವ, ಇಲ್ಲದಿದ್ದರೆ ನೋಡುವ ಎಲ್ಲಿಯಾದರೂ. ಇಲ್ಲದ್ರೆ ನಾಳೆ ಅವ್ರಿಗೆ ಲೈನಿಗೆ ಬರ್ತಾರೆ, ಇಲ್ಲದ್ರೆ ಸ್ಕೂಟ್ರಲ್ಲಿ ಆದರೂ ಕಳಿಸ್ಬೋದು. ಇಲ್ಲಿ ಎಲ್ಲಿಯೋ ಉಂಟು ಮಾರದು ಮಂಜುನಾಥ. ಇಲ್ಲಿ ಮಂಜುನಾಥ ಟ್ರೇಡರ್ಸ್. ಇಲ್ಲಿಗೆ ಸೈಡಿಗೆ ಹಾಕುವ, ಸೈಡಿಗೆ ಹಾಕಿ ಜಾಗ ಉಂಟು ಇಲ್ಲಿ. ಇದೇ ಅಂಗಡಿಗೆ ಹಾಕ್ಲಿಕ್ಕೆ ಇರೋದು. ರಾಗಿ ಹಿಟ್ಟು ಹಾಕಿ ಇಲ್ಲಿಂದ ಸೀದಾ ಮುಂದೆ ಒಂದು ಅಂಗಡಿ ಉಂಟು ದುರ್ಗ ಅಂತ, ಅಲ್ಲಿಗೆ ಹಾಕಿ ಮತ್ತೆ ರಾಗನ್ನ ಊಟಕ್ಕೆ ಹೋಗ್ತಾರೆ. ಹೋದ ವಾರ ಇದೇ ಜಾಗದಲ್ಲಿ ಆ ಕಡೆಯಿಂದ ರೋಡ್ ಬಿಟ್ಟಿದ್ರು. ಈಗ ಕನ್ಸ್ಟ್ರಕ್ಷನ್ ನಡೀತಾ ಉಂಟಲ್ಲ, ಆ ಕಡೆಯಿಂದ ರೋಡ್ ಬಿಟ್ಟಿದ್ರು. ಇಲ್ಲಿ ಫುಲ್ಲು ಬಂದ್ ಮಾಡಿದ್ರು. ಆ ಕಡೆಯಿಂದ ಮಾತ್ರ ಪಾಸ್ ಆಗ್ತಿತ್ತು ಗಾಡಿ, ಫುಲ್ಲು ಜಾಮ್ ಆಗ್ತಿತ್ತು. ಆಗ ಈ ಕಡೆ ಬರಲಿಕ್ಕೆ ಆಗ್ತಿರ್ಲಿಲ್ಲ. ಈ ಕಡೆ ಅಂಗಡಿ ಇದ್ದರೆ ನಾವು ಆ ಕಡೆ ಅಲ್ಲಿ ಜಂಕ್ಷನಲ್ಲಿ, ಹಿಂದುಗಡೆ ಜಂಕ್ಷನಲ್ಲಿ ಗಾಡಿ ನಿಲ್ಲಿಸಿ ಇಲ್ಲಿಗೆ ನಡ್ಕೊಂಡು ಬಂದು ಹಾಕ್ತಾ ಇದ್ದದ್ದು. ಬಟ್ ಕನ್ಸ್ಟ್ರಕ್ಷನ್ ಸ್ಪೀಡ್ ಉಂಟು ನೋಡಿ. ಈಗ ಅಲ್ಲಿ ಸಹ ರೋಡ್ ಆಗ್ತಾ ಉಂಟು. ಅಲ್ಲಿ ಒಂದು ರೋಡ್ ಆದರೆ ಮತ್ತೆ ಕ್ಲೀನ್ ಆಗ್ತದೆ. ಮತ್ತು ಇಲ್ಲಿ ಸ್ವಲ್ಪ ವರ್ಕಿಂಗ್ ಬಾಕಿ ಉಂಟು. ಇದನ್ನೊಂದು ಫಿನಿಶ್ ಮಾಡಿದರೆ ಮತ್ತು ಉಜಿರೆಯಲ್ಲಿ ಒಂದು ನೆಮ್ಮದಿ ಇರ್ತದೆ ಆ ಕಡೆ ಈ ಕಡೆ ಹೋಗಲಿಕ್ಕೆ. ಅಲ್ಲಿ ಬಸ್ಸಿನ ಬರೋದು ನೋಡಿ ಯಾವ ಸೈಡಲ್ಲಿ ಬರ್ತಾ ಇದ್ದಾನೆ ಅಂತ. ಅಯ್ಯ, ಅವರಿಗೇನೇ ಹೇಳಿಟ್ಟ ರೋಡಾಗಿ ಮಾಡ್ತಾರೆ ಮಾರೆ. ಒಟ್ರಾಸಿ ಬರ್ತಾರೆ, ಎಂತಂತ ಇಲ್ಲ. ಲಾಸ್ಟಿಗೆ ಯಾರ್ದಾದ್ರೂ ಗಾಡಿ ತಾಗಿದ್ರೆ ಮತ್ತೆ ದೊಡ್ಡ ಮಾತಾಡೋದು ಅವರಿಗೆ, ಗೌರ್ಮೆಂಟ್ ಬಸ್ ಅವರಿಗೆ. ಅದೊಂದು ಉಪದ್ರ. ತಾಗಿದವ ಬಾಯಿ ಮುಚ್ಕೊಂಡು ಹೋಗ್ಬೇಕಷ್ಟೇ, ಅವರೇ ದೊಡ್ಡ ಮಾತಾಡೋದು ಹಾಗೆ ಹೀಗೆ ಅಂತ. ಸೊ ಈಗ ರಾಗಣ್ಣ ಅಲ್ಲಿಗೆ ಹೋಗಿದ್ದಾರೆ, ಅಲ್ಲಿ ಬಿಲ್ ತಗೊಂಡು ಬರ್ತಾರೆ. ಉಜಿರೆ ಸಿಟಿ ಬಿಟ್ಟು ಈಗ ಬೈಪಾಸ್ ರೋಡಲ್ಲಿ ಹೋಗ್ತಾ ಇದ್ದೇವೆ. ಇಲ್ಲಿ ನೋಡಿ ಎಷ್ಟು ಅಗಲ ಮಾಡಿದಾರಂತೆ ರೋಡು. ಒಳ್ಳೆಯದಾಗಿದೆ ಮಾರ, ಸ್ವಲ್ಪ ಸ್ಪೇಸ್ ಆದರೆ ಸಿಗ್ತದೆ. ಇಲ್ಲಿ ಬ್ಲಾಕ್ ಆಗ್ತಿತ್ತು ಮುಂಚೆ, ಅದೊಂದು ತಪ್ಪಿತು. ಈಗ ಇಲ್ಲಿಂದ ಒಂದು ಕಿಲೋಮೀಟ್ರ್ ಹೋದರೆ, 1 ಕಿಲೋಮೀಟ್ರ್ ಇಲ್ಲ, ಅರ್ಧ ಕಿಲೋಮೀಟ್ರ್ ಹೋದರೆ ಇನ್ನೊಂದು ಅಂಗಡಿ ಸಿಗ್ತದೆ. ಅಲ್ಲಿ ಖಾಲಿ ಮಾಡಿ ಮತ್ತೆ ಎದುರುಗಡೆ ಓಂ ಶ್ರೀ ಅಂತ ಉಂಟು, ಅಲ್ಲಿ ಒಂದು ಫಲಾಮೃತ ಸಿಗ್ತದೆ ಮಾರೆ. ಈಗ ನನಗೆ ಕುಡಿಯುವಾಗ ಇಲ್ಲ, ಮುಂಚೆ ಕುಡಿತಾ ಇದ್ವಿ. ನೀವು ಕುಡ್ದಿದ್ದೀರ ಅಲ್ಲಿ ಫಲಾಮೃತ ಎದುರುಗಡೆ? ಇಲ್ಲಲ್ಲ. ಒಮ್ಮೆ ರಾಗಣ್ಣನಿಗೆ ತೆಗೆದುಕೊಡುವ, ನೀವು ಅದನ್ನು ಕುಡಿದ್ರೆ ಮತ್ತೆ ಇಲ್ಲಿಯೇ ಬಂದು ಡೈಲಿ ಜ್ಯೂಸ್ ಕುಡ್ದು ಹೋಗ್ತೀರಾ. ಒಳ್ಳೆದುಂಟಲ್ಲಿ ಓಂ ಶ್ರೀ ಅಂತ, ಬೆಸ್ಟ್ ಅಂತ ಹೇಳ್ಬೋದು. ಫಲಾಮೃತ ಅದೇ ಮಾರಿ, ಈಗ ಒಂದು ಲೋಕಲ್ ಜ್ಯೂಸಿಗೆ 10 ರೂಪಾಯಿ ಇರುವಾಗ ಅವರು ಫಲಾಮೃತಕ್ಕೆ ಕೇವಲ 15 ರೂಪಾಯಿ ತಗೊಳ್ತಾರೆ. ಅದು ಸಹ ಇಷ್ಟು ದೊಡ್ಡ ಗ್ಲಾಸಲ್ಲಿ ಕೊಡ್ತಾರೆ, ಪೇಪರ್ ಗ್ಲಾಸಲ್ಲಿ. ಆದರೂ ತೊಂದರೆ ಇಲ್ಲ ಮಾರ, ಅಷ್ಟೆಲ್ಲ ಐಟಮ್ ಹಾಕಿ 15 ರೂಪಾಯಿಗೆ ಕೊಡೋದಂತ ಹೇಳಿದರೆ ಗ್ರೇಟ್. ಬನ್ನಿ, ಇಲ್ಲಿ ಒಂದು ಲೆಫ್ಟ್ ಸೈಡಲ್ಲಿ ಒಂದು ಅಂಗಡಿ ಉಂಟು, ಇದೆ ದುರ್ಗ ಅಂತ. ಇಲ್ಲಿಗೆ ಒಂದು 2 ಗೋಣಿ ಅಕ್ಕಿ ಹಾಕಿ ಇಲ್ಲಿಂದ ನಮ್ಮ ಪಯಣ ಇದೇ ರೋಡಲ್ಲಿ ಮುಂದುವರಿಸುವ. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.